ಹಲೋ. ಹಾಂ ಸರ್ ನಮಸ್ತೆ. ಹೇಳಪ್ಪ. ಸರ್ ಅದು ಏನೋ ಕಂಪ್ಲೇಂಟ್ ಎಲ್ಲ ಆಗಿದೆ ಅಂತ ಹೇಳ್ತಿದ್ರು ಸರ್, ಅದಂಥದ್ದು ಏನು ಮಾಡಿದ್ದೀವಿ ಸರ್ ಅಂತ ಗೊತ್ತಾಗಲಿಲ್ಲ. ನಿಂದು ವಾಟ್ಸಪ್ ಓಪನ್ ಮಾಡಪ್ಪ, ನಿಂದು ವಾಟ್ಸಪ್ ಈಗಲೇ ಲೈನಲ್ಲಿ ಇದ್ದಂಗೆ ನಿಂದು ವಾಟ್ಸಪ್ ಓಪನ್ ಮಾಡು. ಮಾಡಿದೆ ಸರ್. ಮಾಡಿ ಈಗಲೇ. ಮಾಡಿದ್ದೀನಿ ಸರ್, ಅದೇ ಕಂಪ್ಲೇಂಟ್ ಮಾಡಿದ್ರಲ್ಲ ಅದಕ್ಕೆ ಕೇಳಿದೆ. ವಾಟ್ಸಪ್ಪಲ್ಲಿ ಕಂಪ್ಲೇಂಟ್ ಕಾಪಿ ನೋಡ್ದೇನಪ್ಪ? ನೋಡ್ತಾ ಇದ್ದೀನಿ ಸರ್, ನೋಡ್ತಾ ಇದ್ದೀನಿ. ನೋಡು, ಓದು. ಸರ್ ಇಷ್ಟೆಲ್ಲ ಅಂದರೆ ಈ ಪುಷ್ಪ ಅನ್ನೋರು ಯಾರು ಅನ್ನೋದು ನನಗೆ ಗೊತ್ತಾಗಬೇಕಲ್ಲ ಸರ್ ನಿನ್ ಇವಾಗ. ಬಂದಾಗ ಗೊತ್ತಾಗುತ್ತೆ. ಸರಿ, ಕಂಪ್ಲೇಂಟ್ ಕೊಟ್ಟಿರೋದು ಆ ಲೇಡೀಸು, ಹಾಂ ಸರ್. ಅವ್ರ ಹೆಂಡತಿ ಕಂಪ್ಲೇಂಟ್ ಕೊಟ್ಟಿರ್. ನೀನು ಇವ್ರಿಗೆ ಯಾಕೆ ಫೋನ್ ಮಾಡ್ತಾ ಇದೀಯಾ? ಅದೇ ಸರ್, ನಾನು ಅವ್ರ ಹತ್ರನೇ ಎಲ್ಲ ಕೆಲಸ ಮಾಡ್ತಾ ಇದ್ದಿದ್ದು. ಯಾಕೆ ಅಲ್ಲಿಂದ ಇಲ್ಲಿಗೆ ಯಾಕೆ ಬಂದಿದ್ದೆ ಕೆಲಸ ಮಾಡಕ್ಕೆ? ಬೇರೆ ಅಲ್ಲೆಲ್ಲೂ ಕೆಲಸ ಇರ್ಲಿಲ್ಲ ಶಿವಮೊಗ್ಗದಲ್ಲಿ ನಿನಗೆ? ಸರ್ ಶಿವಮೊಗ್ಗದಲ್ಲಿ ಅಂದರೆ ನಾನು ಅಲ್ಲಿ ಎಷ್ಟು ಸಾವಿರ, ಇಲ್ಲೇನು ಎಷ್ಟು ಸಾವಿರ ಸಂಬಳ ಸಿಕ್ತಿತ್ತು ನಿನಗೆ? ಸರ್ 10,000 ಸರ್. 10,000 ರೂಪಾಯಿಗೆ ಅಲ್ಲಿಂದ ಇಲ್ಲಿ ಬಂದು ಕೆಲಸ ಮಾಡೋ ಅಂತ ಯಾವ ಕೆಲಸಪ್ಪ ಇದು? ಡ್ರೈವಿಂಗ್ ಇಂದು ಸೇರಿ ಕೊಡಿಸ್ತೀನಿ ಅಂತ ಹೇಳಿದ್ರು, ಬಟ್ ಅದು ಇನ್ನೂ ಕೊಡಿಸ್ಲಿಲ್ಲ ನನಗೆ. ಹಾ ಆಯ್ತಾ, ಅದಕ್ಕೆ ಅವರೇ ನನಗೆ ದುಡ್ಡು ಕೊಡೋದಿತ್ತು. ಹಾ. ಬಟ್ ಆಯ್ತು, ನನಗೆ ಅದು ವರ್ಕೌಟ್ ಆಗಲಿಲ್ಲ. ನಾನು ಜಾಸ್ತಿ ದಿನ ಮಾಡಲಿಲ್ಲ. ನೀವು ಅರ್ಸಿಕೆರಲ್ಲಿ ಯಾರನ್ನು ಈಗ ಕೇಳಿದ್ರು ಪುಷ್ಪ ಯಾರು ನಿನಗೆ ಗೊತ್ತಿಲ್ವ? ಪುಷ್ಪ ಇಲ್ಲ ಸರ್, ಯಾರು ಅಂತ ಏನು ಗೊತ್ತು ಸರ್? ಗೊತ್ತಿಲ್ಲ. ಇಲ್ಲ ಸರ್. ಅವನು ಯಾರೋ ತಿಪ್ಪೇಶಪ್ಪ ಅನ್ನೋನು ಯಾಕೆ ಫೋನ್ ಮಾಡಿದ್ದೆ ನೀನು? ಅವ್ನಿಗೆ ಯಾಕೆ ಹೇಳಿದ್ಯಾ ವಿಚಾರನೆಲ್ಲ? ತಿಪ್ಪೇಶಪ್ಪ ಯಾರು? ಅವ್ರು ನನಗೆ ಪರಿಚಯ ಇತ್ತು, ಶಿವಮೊಗ್ಗದಲ್ಲಿ ನನಗೆ ಪರಿಚಯ ಇದ್ದಾರೆ ಅವರು. ಶಿವಮೊಗ್ಗದಲ್ಲಿ ಪರಿಚಯ ಇದ್ದಾರೆ. ಹೌದು. ಈಗ ಈ ಅಮ್ಮ ಕೊಟ್ಟಿರೋ ಕಂಪ್ಲೇಂಟು ತಿಪ್ಪೇಶಪ್ಪ, ನೀನು, ಪುಷ್ಪ 3 ಜನ ಸೇರಿ ಅವ್ರ ಮನೆ ಹಾಳು ಮಾಡಿದಿರಾ. ಲೋಪರ್ ಸುಳ್ಳ ಮಕ್ಳೆಲ್ಲ ಸೇರ್ಕೊಂಡು ನಮ್ಮ ಮನೆ ಹಾಳು ಮಾಡಿದಾರೆ ಅಂತ ಆ ಅಮ್ಮ ಕಂಪ್ಲೇಂಟ್ ಕೊಟ್ಟಿದೆ. ಏನ್ ಹಾಳು ಮಾಡುತ್ತೆ, ನಮಗೆ ಏನು ಸಿಗತ್ತೆ ಸರ್? ಆಮೇಲೆ ಆ ಪುಷ್ಪನ್ ಜೊತೆ ಇರೋ ಫೋಟೋ ಇದೆಯಲ್ಲ ನಿಂದು? ಯಾವ್ದಿದೆ ಸರ್? ಪುಷ್ಪ ಯಾರು ಅಂತ ಗೊತ್ತಿಲ್ಲ ಅಂತೀಯ, ಪುಷ್ಪನ್ ಜೊತೆ ನಿಂತಿದೆಯಲ್ಲ ನೀನು ಫೋಟೋ? ಯಾವ ಫೋಟೋ ಇಲ್ಲಲ್ಲ. ಇದೆಯಲ್ಲ, ಒಂದ್ಸಲ ಕಳಿಸಿ ಸರ್ ನೋಡೋಣ. ಯಾವ ಕಳಿಸ್ತೀನಿ. ಆ ಪುಷ್ಪ ಪಾಪ ಗೊತ್ತಾಗುತ್ತೆ, ಎಲ್ಲ ಗೊತ್ತಾಗುತ್ತೆ. ಕಾಲಿಸ್ಟ್ ಮಗ, ಎಂತೆಂತ ಕೊಲೆ ಮಾಡಿರೋರ್ನೇ ಕಂಡಿಡಿಯೋದು ದೊಡ್ಡದಲ್ಲ ಕಾಲ್ ಲಿಸ್ಟ್ ಅಲ್ಲಿ. ಪುಷ್ಪಂಗೂ ನಿಂಗೂ ಲಿಂಕೇ ಇಲ್ಲಲ್ವಾ? ಯಾವ ಪುಷ್ಪ ಗೊತ್ತೇ ಇಲ್ಲಲ್ಲ. ಸರ್ ಕಳಿಸಿ. ಹಂಗೆ ಲೈನಲ್ಲೇ ಇರಪ್ಪ. ನೋಡು, ವಾಟ್ಸಪ್ ಓಪನ್ ಮಾಡಪ್ಪ. ಮಾಡ್ದಾ? ಹಾಂ ಸರ್, ಮಾಡ್ಕೊಂಡಿದ್ದೀನಿ. ಬಂತ ಮೆಸೇಜು? ಹಾಂ ಬಂದಿದೆ ಸರ್. ಇವ್ರು ಯಾರಪ್ಪ? ಸರ್ ಕೃತಿಕಾ ಅಂತ ಸರ್, ನಮ್ಮ ಅಕ್ಕನೇ ಕೃತಿಕಾ. ಕೃತಿಕಾ? ಹಾಂ. ಇವ್ರ ಮೇಲೆ ಕಂಪ್ಲೇಂಟ್ ಕೊಟ್ಟಿರೋದು ಅವರು. ಈ ಕೃತಿಕಾ ಅನ್ನೋರೆ ನಮ್ಮ ಮನೆ ಹಾಳು ಮಾಡಿದ್ದಾರೆ. ಇವರೆಲ್ಲ ಸೇರ್ಕೊಂಡು ನಮ್ಮ ಹತ್ರ ಲಕ್ಷಾಂತರ ರೂಪಾಯಿ ದುಡ್ಡು ತಿಂದಿದ್ದಾರೆ. ಫೋನ್ ಪೇ, ಅವ್ರ ಗಂಡ ಫೋನ್ ಪೇ ಮಾಡಿರೋದು ಪ್ರೂಫ್ ಸಮೇತ ತಂದಿದ್ದಾರೆ. ನಿಮ್ಮ ಅಮ್ಮಂಗೆ ಕರೆನ್ಸಿ ಹಾಕಿರೋದು, ನಿಮ್ಮ ಅಕ್ಕಂಗೆ ದುಡ್ಡು ಹಾಕಿರೋದು, ನಿಂಗೆ ದುಡ್ಡು ಹಾಕಿರೋದು ಎಲ್ಲ ತಗೊಂಬಂದಿದ್ದಾರೆ ಡೀಟೇಲ್ಸ್. ನನಗೆ ದುಡ್ಡು ಹಾಕಿರೋದು ಅಂದ್ರೆ ಮೀನ್ ಮರಿದೆಲ್ಲ ಇದೆಯಲ್ಲ. ಮೀನ್ ಮರಿದೋ ಬಲ ಮರಿದೋ ಯಾವ್ದೋ ಒಂದು ಮರಿದ್ ಹಾಕಿದ್ದಾರೆ. ಅದು ಇಲ್ಲಿ ಬಂದ್ಮೇಲೆ ಗೊತ್ತಾಗುತ್ತೆ, ಇಲ್ಲಿ ಬಂದ್ಮೇಲೆ ಹೇಳ್ಬೇಕಾಗುತ್ತೆ. ಹಾಂ ಸರ್. ನಿಮ್ದು ವ್ಯವಹಾರ ಇದ್ರೆ ಆಯ್ತು, ವ್ಯವಹಾರ ನಿಮ್ ಗಂಡಸು ಸರಿ. ನಿಮ್ಮ ಮನೆಯವ್ರಿಗೆ ಎಷ್ಟಲ್ಲಿ ನಿಮ್ಮ ಅಕ್ಕಂಗೆ ಇವ್ರು ಎಷ್ಟೊತ್ತಿ ಫೋನ್ ಮಾಡ್ಬೇಕು? ನಿಮ್ ತಾಯಿಗೆ ಇವ್ರು ಯಾಕೆ ಕರೆನ್ಸಿ ಹಾಕ್ಬೇಕು? ಇವ್ರೇನು ನಿಮ್ಮ ಚಿಕ್ಕಪ್ಪನ ದೊಡ್ಡಪ್ಪನೋ ಇಲ್ಲ ಯಾರು ನಿಮ್ ಫಾದರ್ಗೆ ಏನಾಗ್ಬೇಕು ಇವ್ರು? ಪರಿಚಯ ಇದ್ರು ಸರ್, ಪರಿಚಯ ಇದೆ ಅವ್ರಿಗೆ. ನಿಮ್ ಫಾದರಿಗೆ ಪರಿಚಯನಾ? ಅವ್ರು ಪರಿಚಯ ಇದ್ರು, ಬಟ್ ಅವ್ರು ತೀರ್ಕೊಂಡಿದ್ದಾರೆ ಇವಾಗ, ಬಿಡ್ರಿ. ಆಯ್ತಾ, ನನಗೆ ಹಂಗಿಂದ ಲಿಂಕ್ ಆಗಿದ್ದು. ಇದು ನಾನು ವಿಚಾರಿಸ್ತೀನಿ ಸರ್, ನಾನು ಬರ್ತೀನಲ್ಲ, ನಾನೆಲ್ಲ ಮಾತಾಡ್ತೀನಿ ಸರ್. ನಾನು ಹೇಳೋದ್ ಕೇಳು, ಆ ತರದ್ ಏನಾದ್ರು ಇದ್ರೆ ಎಲ್ಲ ಬಿಟ್ಬಿಡ ಕೇಳು. ನಂಬರ್ ಗಿಂಬರ್ ಎಲ್ಲ ಡಿಲೀಟ್ ಮಾಡ್ಕೊಂಡು. ಹೆಣ್ಣಿನ ವಿಚಾರ, ಹೆಂಗಸ್ರ ವಿಚಾರ ಬಂದಾಗ ಯಾರು ಒಪ್ಪಲ್ಲ, ಗೊತ್ತಾಯ್ತಾ? ಯಾರು ಅವ್ರ ಕುಟುಂಬಕ್ಕೆ ಅನ್ಯಾಯ ಆಗ್ತಾ ಇದೆ ಅಂತ ಆ ಹುಡುಗಿ ದೂರ ತಗೊಂಡ್ಬಂದಿದೆ ಸರ್. ಅಲ್ಲ ಸರ್, ಅದೀಗ ವಿತ್ ಡಾಕ್ಯುಮೆಂಟ್ ಕೊಟ್ಟಿದೆ. ಏನು ದುಡ್ಡು ಹಾಕಿರೋದು, ನಿಮ್ಮ ಮೆಸೇಜು ವಿತ್ ಮಾತಾಡಿರೋದು, ಕಾಲ್ ಲಿಸ್ಟು ಎಲ್ಲ ಪ್ರತಿಯೊಂದು ಇದೆ, ಗೊತ್ತಾಯ್ತಾ? ಯಾರೋ ಪ್ರಶ್ನೆ, ಇವನು ಪ್ರಶ್ನೆ ಕರ್ಕೊಂಬರ್ಲಿ ತಾಳ್ರಿ, ಹೇಳಿ. ಅವ್ರ ಅಕ್ಕನ ಮರ್ಯಾದೆ ಅವನೇ ಪ್ರಶ್ನಲ್ಲ. ಟಿವಿ ಅವ್ರನ್ನ, ಉದಯ ಟಿವಿ ಅವ್ರನ್ನ, ಈ ಟಿವಿ ಅವ್ರನ್ನ, ಟಿವಿನ ಎಲ್ಲ ಕರ್ಕೊಂಬರ್ಲಿ. ನಾನು ಏನಕ್ಕೆ ಅವ್ರಿಗೆ ಹಂಗಂದೆ ಅಂದ್ರೆ, ಕರ್ಕೊಂಬರ್ಲಿ ಬಿಡಿ, ಎಲ್ಲಾರ್ಗು ಗೊತ್ತಾಗ್ಲಿ. ದೇಶದ್ದು ಎಲ್ಲ ಹೆಣ್ಮಕ್ ಗೊತ್ತಾಗ್ಬೇಕಲ್ವಾ? ಅವ್ರ ಅಕ್ಕನು ಒಂದ್ ಹೆಣ್ಣು, ನೀವು ಒಂದ್ ಹೆಣ್ಣು, ಯಾರ್ ತಪ್ಪಿದೆ ಯಾರ್ದಿದೆ ಎಲ್ಲ ಕರ್ಕೊಂಬರ್ಲಿ ಬಿಡಿ. ಈಗಿನ್ನೂ ಒಳ್ಳೇದೇ ಅಲ್ವಾ? ಪ್ರಶ್ನರ್ ಬಂದ್ರೆ ಒಳ್ಳೇದೇ ಅಲ್ಲ ನಮ್ಮ ನಿಮ್ಗೆ? ಅಲ್ಲ ಸರ್ ಕೇಳಿ ಸರ್. ಅಲ್ಲ, ನೀನ್ ತಪ್ಪು ಮಾಡಿ ನಿಂಗೂ ಪ್ರಶ್ನೆ, ನೀನ್ ತಪ್ಪು ಮಾಡಿ ನಿಂಗೂ ಒಳ್ಳೇದಲ್ವಾ? ಆಯ್ತಪ್ಪ, ಅದು ಯಾವತ್ ಪ್ರಶ್ನರ್ನೇ ಕರ್ಕೊಂಬರಪ್ಪ. ಈ ದೊಡ್ಡವ್ರನ್ನೇ ಕರ್ಕೊಂಬ, ಒಳ್ಳೇದು. ಅವ್ರಿಗೂ ಗೊತ್ತಾಗ್ಲಿ ಯಾರ್ಯಾರು ಬಂಡವಾಳ ಏನು ಇತ್ತಿಲ್ಲಿ. ಪ್ರೂಫ್ ಇದೆ, ಪ್ರೂಫ್ ಇಲ್ದಲೆ ಯಾರು ಏನು ನಿನಗೆ ಒಂದು ಮಾತಾಡಕ್ಕೆ ಇದಿಲ್ಲ. ಅವರು ಲೀಗಲ್ ಆಗಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ.
ಹಾ. ಗೊತ್ತಾಯ್ತಾ? ಹ್ಮ್. ಹಾ, ಇಲ್ಲಿ ಬಂದ್ಮೇಲೆ ಏನೋ ಅವ್ರು ಕೊಡ್ಬೇಕೋ ಇವ್ರು ಕೊಡ್ಬೇಕೋ ಎಲ್ಲ ವಾಪಸ್ ಮಾಡಿರಾಗುತ್ತೆ, ಅದೇನ್ ತಿಳ್ಕೊಳಲ್ಲ. ಹ್ಮ್. ಆಯ್ತು, ನೀನ್ ಇವ್ರಿಗೆ ಯಾಕಪ್ಪ ಫೋನ್ ಮಾಡ್ತೀಯಾ? ಸರ್ ಅದು ತಿಳ್ಕೊಬೇಕಲ್ಲ ಸರ್, ನನಗೆ ಏನಾಗ್ತಿದೆ ಇಲ್ಲಿ, ಏನು ನೀನು ಯಾಕೆ ಕಂಪ್ಲೇಂಟ್ ಹಿಂಗಾಯ್ತು? ಕೊಟ್ಟಿರೋದು ಇಲ್ಲಿ ಬಂದ್ಮೇಲೆ ಎಲ್ಲ ಗೊತ್ತಾಗುತ್ತಲ್ಲ. ಕಂಪ್ಲೇಂಟ್ ಕೊಟ್ಟಿರೋದು ಆ ಹೆಂಗ್ಸು ಅವ್ರು ಕೊಟ್ಟವಲ್ಲ, ಅವ್ರ ಯಜಮಾನ್ರ ಮೇಲೂ ಸೇರ್ಸ್ಕೊಟ್ಟಿರಲ್ಲ ಅವರು. ಹ್ಮ್. ಅವ್ರೇನು ಈಗ ಮಂಜುನಾಥ್ ಅವ್ರು ನಿನ್ ಮೇಲೆ ಕಂಪ್ಲೇಂಟ್ ಕೊಡ್ತಿದ್ರೆ ಹ್ಮ್. ಮಂಜುನಾಥ್ ಅವ್ರನ್ನ ತಿಳ್ಕೊಬೇಕು ನೀನು. ಮಂಜುನಾಥ್ ಅವ್ರ ಮೇಲೂ ಕೊಟ್ಟಿರಲ್ಲ, ಹಾ ಹಾ. ಅವ್ರ ಮೇಲೂ ಸೇರ್ಕೊಟ್ಟಿರಲ್ಲಪ್ಪ. ಹೌದು ಸರ್, ಹೌದು. ಹಾ ಹಾ ಹ್ಮ್. ಸರಿ ಸರ್, ನಾನು ಬರ್ತೀನಂತೆ, ಮಾತಾಡೋಣಂತೆ ಸರ್. ಹಾ. ಕ್ಲಿಯರ್ ಆಗ್ಬಿಡ್ಲಿ ಸರ್, ಯಾಕಂದ್ರೆ ರಿಪೀಟ್ ಆಗ್ಬಾರ್ದು. ಈಗ ನಿಮಗೊಂದು ಏನೋ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಗಳು ಇರ್ತಾವಲ್ಲ, ನಮಗೆ ಅದನ್ನೆಲ್ಲ ನಾವು ಯಾಕಪ್ಪ ಕ್ಲಿಯರ್ ಮಾಡ್ಕೊಬಿಟ್ರೆ. misunderstanding? ಇಲ್ಲ ಸರ್, ಇಲ್ಲ, ಕೇಳಿ ಹಾ. ನೀವೆಲ್ಲ ಸುಮ್ಮನೆ ಇದನ್ನೇ ಬೇಡ. ನಾನು ಬರ್ತೀನಿ. ಯಾರ ಮನೆದು ನಾವು ಹಾಳು ಮಾಡಿಲ್ಲ, ನಾವು ಯಾರ ದುಡ್ಡು ತಿಂದಿಲ್ಲ. ನಾನು ವಿತ್ ಪ್ರೂಫ್ ತೋರಿಸ್ತೀನಿ ಸರ್ ನಾನು. ಹಾ. ಸರಿನಾ? ನೀವು ಅವ್ರಿಗೆ ಹೇಳ್ರಿ. ನಾವು ಈಗ ಅಲ್ಲ, ನಾನು ಬರ್ತೀನಲ್ಲ, ನಾನು ಬಂದಾಗೆ ಎಲ್ಲ ಹೇಳ್ತೀನಂತೆ ಸರ್, ಆಯ್ತಾ? ಈಗ ಸುಮ್ಮನೆ ಅವ್ರಿಗೂ ಒಂದು ಇದು ಬೇಡ, ಅವರು ಮಿಸ್ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡು ನಮ್ಮ ಮನೆ ದುಡ್ಡು ತಿಂದ್ರು ಇದೆಲ್ಲ ಬೇಡ. ಈಗ ಅಲ್ಲಿ ಯಾರ್ಯಾರ ಹೆಸರು ಮೆನ್ಷನ್ ಮಾಡಿದಾರಲ್ಲ, ಹ್ಮ್. ಅವ್ರನ್ನೆಲ್ಲರನ್ನು ಕರ್ಕೊಬಂದು ನನಗೆ ಇದು ಕ್ಲಿಯರ್ ಆಗ್ಬಿಡ್ಬೇಕು ಸರ್. ನನಗೆ ಇದು ಮಾತ್ರ ರಿಪೀಟ್ ಆಗ್ಬಾರ್ದು, ಆಯ್ತಾ? ಈಗ ನಾನು ರಿಪೀಟ್ ಆಗ್ಬಾರ್ದು ಅಂದ್ರೆ ಇದು ಅವ್ರ ಕೆಲಸ ಬಿಟ್ಟು ಬಂದ್ರಲ್ಲ, ಹಾ ಸರ್, ಹೌದು. ಅವತ್ತಿಂದನೇ ಫೋನೇ ಬರಬಾರ್ದಿತ್ತು ಅವ್ರಿಗೆ. ಯಾಕೆ ಬರಬೇಕು ಫೋನು? ಫೋನ್ ಕಾಂಟ್ಯಾಕ್ಟ್ ಏನೋ ಮದುವೆ ಮುಂದಿನೋ ಇಲ್ಲ ಒಂದು ಊಟಕ್ಕೋ ಯಾವ್ದೋ ಹಬ್ಬ ಹರಿದಿನೋ ಕರೆದ್ರೆ ಬೇಜಾರಿಲ್ಲ. ದಿನನಿತ್ಯ ಮಾತಾಡೋದೇನಪ್ಪ ಇರುತ್ತೆ ನಿಮ್ಮ ಅಕ್ಕನ ಹತ್ರ? ಆ ನೀನು ಯೋಚನೆ ಮಾಡಪ್ಪ. ನಾನು ಮಾತಾಡ್ತೀನಿ ಸರ್, ನಾನು ಮಾತಾಡ್ತೀನಿ. ಇದೆಲ್ಲ ನನಗೆ ಅಷ್ಟು ಇದಿಲ್ಲ. ನಾನೆಲ್ಲ ಕ್ಲಿಯರ್ ಆಗಿ ಕುತ್ಕೊಂಡು ಮಾತಾಡಿ ನಿಮ್ಗೆ ಏನು ಎಂತ ಎಲ್ಲ ಹೇಳಿ ನಾನು ಇದು ಮಾಡ್ತೀನಿ. ಅಲ್ಲಿ ಯಾರ್ಯಾರ ಹೆಸರು ಮೆನ್ಷನ್ ಇದೆಯಲ್ಲ ಅವ್ರನ್ನೆಲ್ಲರನ್ನೂ ಕರ್ಕೊಂಡೇ ನಾನು ಬರ್ತೀನಿ, ಆಯ್ತಾ? ಈಗ ನಾನು ಸರ್ ನಿಮ್ಗೆ ಹೇಳ್ತಿರೋದು ಫ್ರಾಂಕ್ಲಿ ಹೇಳ್ಬೇಕು ಅಂದ್ರೆ, ನನಗೂ ನಮ್ಮ ತಂದೆ ತೀರ್ಕೊಂಡು 1.5 ವರ್ಷ ಆಯ್ತು, ಆಯ್ತಾ? 1.5 ವರ್ಷ ಆಯ್ತು. ಈಗ ಅಮ್ಮಂಗೂ ಹುಷಾರಿಲ್ಲ. ನಾನು ಈ ಥರದಲ್ಲಿ ಹಾಸ್ಪಿಟ್ಲು ಅದು ಇದು ಅಂತ ಓಡಾಡ್ತಾ ಇದ್ದೀನಿ. ಅಂಥದ್ರಲ್ಲಿ ನಿಮಗೆ ನಾಡಿದ್ದು ನಾನು ಬರ್ತೀನಿ ಅಂತ ನಿಮ್ಗೆ ಮಾತು ಕೊಟ್ಟಿದ್ದೀನಿ. ಮಾತಾಡಿ ಬಗೆಹರಿದ್ರೆ ಓಕೆ, ಬಗೆಹರಿಲ್ಲ ಅಂದ್ರೆ ಎಲ್ಲರೂ ಬರ್ಬೇಕಾ? ಫೋನ್ ಮಾಡ್ತೀನಿ. ಅಡ್ಡಿಲ್ಲ ಸರ್, ನಾನು ನೀವು ಫೋನ್ ಮಾಡಿ ಸರ್, ನಾನು ಎನಿ ಟೈಮ್ ರೆಡಿ. ಯಾಕೆಂದ್ರೆ ನಾನು ಸಾಕಾಗಿ ಹೋಗಿದೆ ನನಗೆ. ಈಗ ನಾನು ಎಂತ ಈ ಕಡೆ ದುಡಿಮೆ ಕಡೆನೂ ಇದು ಮಾಡಕ್ಕಾಗ್ತಾ ಇಲ್ಲ, ಈ ಕಡೆ ಇದನ್ನ ಯಾರು ಗೊತ್ತೇ ಇಲ್ಲ, ಏನು ಗೊತ್ತೇ ಇಲ್ಲ ಅಂದಲ್ಲಪ್ಪ ಸರ್. ಇಷ್ಟ ತನಕ ಗೊತ್ತೇ ಇಲ್ಲ ಅಂದ್ರೆ ಸರ್, ನನಗೆ ಈ ಕೃತಿಕಾ ಅಂತ ಹೇಳಿದ್ರೆ ನನಗೆ ಗೊತ್ತಾಗೋದು ಸರ್. ನೀವು ಈ ಹೆಸರು ಹೇಳಿದ್ರೆ ನನಗೆ ಗೊತ್ತಾಗಿಲ್ಲ ಸರ್. ನಾವೆಲ್ಲ ಕೃತಿ ಅಂತಾನೆ ಕರೆಯೋದು ಸರ್, ಹಾಗಾಗಿ. ಪುಷ್ಪ ಅಂತ ಅವ್ರಿಗೆ ಇನ್ನೊಂದು ಹೆಸರು ಇಲ್ವಾ? ಇಲ್ಲ, ನಾವೊಂದು ಕರೆಯೋದೇ ಇಲ್ಲ ಸರ್. ಮತ್ತೆ ಹೆಸರು ಇಲ್ಲ ಅವ್ರು? ಪುಷ್ಪ ಅಂತ ಯಾವ ಹೆಸರು ಇಲ್ವಾ? ಇಲ್ಲ, ನಾವು ಅಫಿಷಿಯಲಿ ಅವ್ರು ಏನು ಯೂಸ್ ಮಾಡ್ಕೊಂತಾರೆ ನನಗೆ. ಅಫಿಷಿಯಲಿ ಬೇಡಪ್ಪ. ಹಾ ಸರ್. ಸರಿಯಮ್ಮ, ಮಾತಾಡ್ಬೇಕಾದ್ರೆ ಮಧ್ಯದಲ್ಲಿ ಮಾತಾಡ್ಬೇಡ. ಅವ್ರ ಕೆಲ್ಸಕ್ಕೆ ಯಾರಪ್ಪ ಸೇರ್ಸಿದ್ದವ್ರು ಅವ್ರಿಗೆ? ಅದು ನಂಗೆ ಗೊತ್ತಿಲ್ಲ ಸರ್, ಅದೆಲ್ಲ ಗೊತ್ತಿಲ್ಲ ನನಗೆ. ಸರಿ, ನೀನ್ ಅಲ್ಲಿಂದ ಯಾಕಪ್ಪ ಇಲ್ಲಿ ಕೆಲ್ಸಕ್ಕೆ ಬರಕ್ ಹೋದೆ? ನಾನು ಸಾಗರದಲ್ಲಿ ವರ್ಕ್ ಮಾಡ್ತಾ ಇದ್ದವನು. ನಾನು ಇದೇ ಸಾಗರ ಫಿಶಸ್ ಡಿಪಾರ್ಟ್ಮೆಂಟ್ ಅಲ್ಲಿ ವರ್ಕ್ ಮಾಡ್ತಾ ಇದ್ದವನು. ಅವಾಗ ನಾನು DD ಆಫೀಸಿಗೆ ಹೋದವಾಗ ಅವರು ಶಿವಮೊಗ್ಗದಲ್ಲಿ ನನಗೆ ಪರಿಚಯ ಆದವರು. ನಮ್ಮ ಅಪ್ಪಾಜಿಗೂ ಅವ್ರು ಪರಿಚಯ ಇದ್ರು, ಆಯ್ತಾ? ಅಲ್ಲಿಂದ ಲಿಂಕ್ ಆಯ್ತು. ಅವರ ಮೇಲೆ ನಾವು ವಿಜಯಪುರ ಎಲ್ಲ ಹೋದ್ರು. ನಾನು ಅಲ್ಲೇ ಬರ್ತೀನಿ. ನನಗೆ ಇಲ್ಲಿ ಪೇಮೆಂಟ್ D ಗ್ರೂಪ್ ಆಗಿದ್ದು. ನಾನು ಬರೀ ಒಂದು 10,000 ಸಿಗೋದು ನನಗೆ ಪೇಮೆಂಟ್. ಆಮೇಲೆ ನನ್ನ ಜೊತೆ ತುಂಬಾ ಕ್ಲೋಸ್ ಇದ್ರಲ್ಲ ಅವರು, ಅಂದ್ರೆ ನಾನು ಸರ್ ಅಂತ ಹೇಳ್ಕೊಂಡು ಮಾತಾಡ್ತಾ ಇದ್ದೆ ಎಲ್ಲ ಇತ್ತು. ಆಮೇಲೆ ಸಾಗರದಿಂದ ಬರ್ಬೇಕೇನೋ ಕೆಲ್ಸಕ್ಕೆ ಮಗ? ಕೇಳ್ರಿ ಸರ್, ಒಂದ್ ನಿಮಿಷ ಕೇಳ್ರಿ ಸರ್. ನನಗೆ ತುಂಬಾ ಪ್ರಾಬ್ಲಮ್ ಇತ್ತು ಸರ್. ನನಗೆ ಕತೆ ಕೇಳಕ್ಕಾಗ್ತೇನೋ? ಅಲ್ಲ ಸರ್, ಕೇಳ್ರಿ, ಅಲ್ಲಿಂದ ಇಲ್ಲಿಗೆ ಕೇಳ್ರಿ, ಅದನ್ನ ಕೇಳ್ರಿ. ನನ್ಗೆ ಸಿಗ್ತಾ ಇದ್ದು 10,000. ಏನ್ ಸಾಕಾಗಿದೆ? ಇನ್ನೊಂದು ಹೇಳ್ದಲ್ಲ, ಈಗ ಸಾಕಾಗಿದೆ ಅಂದಲ್ಲ, ಏನ್ ಸಾಕಾಗಿದೆ? ಏನ್ ಸರ್? ಏನೋ ಸಾಕಾಗಿದೆ ನನಗೆ, ಇದು ಎಂಡ್ ಆಗ್ಬೇಕು ಅಂದಲ್ಲ, ಏನ್ ಸಾಕಾಗಿದೆ? ಏನ್ ನೋಡಿದ್ಯಾ? ಏನ್ ಸಾಕಾಗಿದೆ? ಅದು ಅವ್ರು ಮೊನ್ನೆಯಿಂದ 2-3 ಸಲ ಫೋನ್ ಮಾಡ್ತಿದಾರೆ ನನಗೆ, ಅದಕ್ಕೆ ಸಮಸ್ಯೆ ಆಗಿದೆ ಅಷ್ಟೇ. ಯಾರನ್ನ ಪ್ರೆಸ್ ಕರ್ಕೊಂಬತ್ತೀನಿ ಅಂತ ಹೆದರ್ಸ್ತಂತಲ್ಲ? ಹೆದರ್ಸಿದ್ದು ಅಂದ್ರೆ ಸರ್, ಹೆದರ್ಸ್ಲಿಲ್ಲ. ಬೇರೆ ಯಾರಿಗೂ ಪ್ರೆಸ್ ಗೊತ್ತಿರಲ್ಲ? ಅಲ್ಲ, ಕೇಳ್ರಿ, ನಾನು ಅವಶ್ಯಕತೆ ಇಲ್ಲ. ಈಗ ಪ್ರತಿ ಮನೆಯಲ್ಲೂ ಪ್ರೆಸ್ನರ್, ಪ್ರತಿ ಕುಟುಂಬದಲ್ಲೂ, ಗೊತ್ತಾಯ್ತಾ? ನಮ್ಮಣ್ಣ ನ್ಯೂಸ್ 18 ಮೇನ್ ನ್ಯೂಸ್ ರಿಪೋರ್ಟ್ರು. ಹೌದೌದು ಸರ್, ಗೊತ್ತಾಯ್ತು. ಹಂಗಂತೇಳಿ ನಮ್ಮ ಅಣ್ಣ ನ್ಯೂಸ್ ರಿಪೋರ್ಟ್ರು, ನಮ್ಮ ಅಣ್ಣ ಇದು ಅಂತೇಳಿ ನಾನ್ ಪೊಲೀಸ್ ಅಂತೇಳಿ ಎಲ್ಲಾ ಕಡೆ ಬಟ್ಟೆ ಬಿಚ್ಕೊಂಡ್ ತಿರುಗಿ ನನ್ ಬಿಡ್ತಾರೇನಪ್ಪ? ನನಗೂ ಮರುಕಟ್ಟ ಹೊಡಿತಾರೆ. ಹೌದೌದು. ಈಗ ನಾನು ಅವ್ರಿಗೆ ಏನಕ್ಕೆ ಮಾತು ಹೇಳಿದ್ರೆ ಅದನ್ನ ನಿಮಗೆ ಕ್ಲಾರಿಫಿಕೇಶನ್ ಕೊಡ್ತೀನಿ ಕೇಳ್ರಿ. ಅವರು ಏನಂದ್ರು, ಇದು ಹಿಂಗಾಗ್ಬೇಕು ಅಂತ ಹೇಳಿದ್ರೆ ನಾನು ನನಗೂ 20,000 ದುಡ್ಡು ಬರೋದಿತ್ತು. ಅವ್ರು ಈಗೂ ಕೇಳಿರ್ಬೇಕಾರೆ, ಅಲ್ಲಿ ಆಫೀಸಲ್ಲಿ ಯಾರು ವರ್ಕ್ ಮಾಡ್ತಿದಾರೆ ಕಲಾವತಿ ಅಂತ, 20,000 ಬರ್ಬೇಕಾದ್ರೆ ಅವ್ರ ಆಫೀಸ್ಕೋ, ಇವ್ರಿಗೆ ಕೊಡ್ಬೇಕಾದ 50,000 ಕೊಡು. ಯಾರಿಗೆ ಕೊಡ್ಬೇಕಾಗಿದ್ದು ಸರ್? 50,000 ರೂಪಾಯಿ ಕೊಡ್ಬೇಕಂತಲ್ಲ ಅಮ್ಮ, ಅದೇ ಕೊಟ್ಟಿರೋದು. ಹಣಕಾಸು ಕೊಡಿಸ್ಬೇಕು ನನ್ಗೆ ಅಂತ ಕೊಟ್ಟಿದೆ.
ಉರ್ಲಾಕಬೇಕಷ್ಟೇ ಸರ್ ನಾವು 50,000 ರೂಪಾಯಿ. ನಾ ಅದೇ ಹೇಳ್ನಲ್ಲ, ಕೊಡ್ತೀನಿ ಎಲ್ಲದು ಏನು ಲೆಕ್ಕಾಚಾರ ಮಾಡಿ ಇದು ಅವರೇ ನನಗೆ ಕೊಡಬೇಕು ಅಂತದ್ರಲ್ಲಿ ನಾನು ಎಲ್ಲಿಂದ ಕೊಡಲಿ? ನನಗೆ ನೆಟ್ಟಗೆ ಅವ್ರು ಪೇಮೆಂಟ್ ಕೊಟ್ಟಿಲ್ಲ. ನಾ ಅದಕ್ಕೆ ಹೇಳಿದ್ದು ನಾ ಪ್ರೆಸ್ನವ್ರು ಕರ್ಕೊ ಬರ್ತೀನಿ ಅಂತ ಯಾಕೆ ಹೇಳಿದೆ ಗೊತ್ತಾ? ಅವ್ರ ಗಂಡಂದೇ ತಪ್ಪಿಟ್ಕೊಂಡು ಅದಕ್ಕೆ ನಾನು ಈಗ ಫೋನ್ ಮಾಡಿದ್ದೆ ಅದೇ ಉದ್ದೇಶಕ್ಕೇನೆ. ಅವ್ರದೇ ನಂಬರ್ ಅಲ್ಲ ಸರ್ ಇದು, ಅದಕ್ಕೆ ನಾನು ಫೋನ್ ಮಾಡಿದ್ದೆ. ಗಂಡನ್ ತಪ್ಪು ಅಂತ ಆಯಮ್ಮ ಗಂಡನ್ನು ಸೇರ್ಸೆ ಕೊಟ್ಟಿದ್ದಪ್ಪ. ಆಯ್ತು, ಅದಕ್ಕೆ ಸರ್ ಅಲ್ಲೇ ಕ್ಲಿಯರ್ ಆಗ್ಬಿಡ್ಲಿ. ನಾನು ಬರ್ತೀನಿ ಅಂತ ಗಂಡನ್ನು ಸೇರ್ಸೆ ಮಾತಾಡಿ ನಾನು ವಿತ್ ಪ್ರೂಫ್ ನಾನು ಅಲ್ಲೇನು ಅರಸೀಕೆರೆಯಲ್ಲಿ ಏನು ಮಾಡಿದೀನಿ, ರಾತ್ರಿ ಹಗಲು ಅಂದಂಗೆ ಮೀನ್ ಮರಿ ಎಲ್ಲ ಬಿಟ್ಟು ರಾಮನಾಥ್ಪುರಕ್ಕೆ ಅಲ್ಲಿಗೆ ಇಲ್ಲಿಗೆಲ್ಲ ಬಿಟ್ಟು ಬಂದ್ರು ನನಗೆ ಸಿಕ್ಕಿದ್ ಬರೀ 10,000. ಡ್ಯಾಮ್ ಅಲ್ಲಿರೋ ಮೀನ್ ಮರಿ ಎಲ್ಲ ಹಂಗಾರೆ ನಿನ್ನವೇ? ನಾವು ತಿಂತಿರೋವೆಲ್ಲ ಅರಸೀಕೆರೆರು ಹಾಸನದವರು ಎಲ್ಲ ತಿಂತಿರೋವೆಲ್ಲ ನಿನ್ನವೇ ಹಂಗಾರೆ ಮೀನ್ ಮರಿ? ಅಲ್ಲ ಸರ್, ಹಂಗಲ್ಲ ಸರ್. ಅಷ್ಟೊತ್ತಿಗೆಲ್ಲ ಕೆಲಸ ಮಾಡೋದು ನನಗೆ ಪೇಮೆಂಟ್ ಮೀನ್ ಮೇಲೆ ಬರ್ದಿತ್ತು, ಟಿವಿಲೂ ಗೊತ್ತಾಯ್ತು. ಸರಿಯಾದ ಹುಡುಗ ನೀನು, ಹಂಗೆಲ್ಲ ಮಾಡಕ್ ಹೋಗ್ಬಾರ್ದು. ಇನ್ನೊಬ್ರು ಕುಟುಂಬದಲ್ಲಿ ಇಂಟರ್ಫಿಯರ್ ಆಗ್ಬಾರ್ದು, ಗೊತ್ತಾಯ್ತಾ? ಸರಿ ಸರ್, ಇನ್ನೇನಾದ್ರೂ ನನ್ನ ಕಡೆಯಿಂದ ಆಗ್ಲಿ ಅವ್ರ ಕಡೆ ನಾನು ಈಗ ಮಾತಾಡ್ತೀನಿ. ಅವ್ರು ಹೋಗ್ತೀನಂತೀಗ. ಈಗ ನಾನು ನಾಳೆ ಬರಬೇಕಾದ್ರು ಮಾತಾಡಿ ನಾನು ಇಲ್ಲಿ ಬಗೆಹರಿಸ್ತೀನಿ ಸರ್. ದಯವಿಟ್ಟು ಇದು ಅವ್ರಿಗೆ ಹೇಳ್ರಿ ಮೇಡಮಿಗೆ. ಮತ್ತೆ ಸುಮ್ಮನೆ ಇದನ್ನೇ ಕಂಟಿನ್ಯೂ ಮಾಡ್ತಾ ಹೋಗೋದು ಬೇಡ. ಅವ್ರಿಗೆ ದುಡ್ಡು ಅದು ಲೆಕ್ಕ ಮಾಡ್ತೀನಿ, ನಾನು ಬರ್ತೀನಲ್ಲ, ನಾನು ಬಂದು ಅವರಿಗೆಲ್ಲ ಹೇಳಿ ಅದು ಕ್ಲಿಯರ್ ಮಾಡಿದ್ರೆ ಆಯ್ತು ಸರ್. ದುಡ್ಡು ಕಾಸಿಂದು ಸೆಕೆಂಡ್ರಿ, ಆಮೇಲೆ ಏನಾರ ಮಾಡ್ಕೊ. ಇನ್ನೊಂದು ಫೋನ್ ಬರಬಾರ್ದು ಆ ಕಡೆಯಿಂದ, ನಿಂದು ಬರಬಾರ್ದು, ಅವ್ರದ್ದು ನಿಮ್ ಕುಟುಂಬಕ್ಕೆ ಅವ್ರ ಇಂಟರ್ಫಿಯರ್ ಆಗಬಾರ್ದು. ಯಾವ ತಿಪ್ಪೇಸ್ವಾಮಿದು ಬರಬಾರ್ದು, ನಿಂದು ನಿಮ್ಮ ಅಕ್ಕಂದು ನಿಮ್ಮ ಅಮ್ಮ ಅವ್ರದ್ದು ಯಾರ್ದು ಬರಬಾರ್ದು. ಅವರೇ ಬೇರೆ ಊರು, ನಿಮ್ದೇ ಬೇರೆ ಊರು. ಆಯ್ತು ಸರ್, ನಾನು ಎಕ್ಸ್ಟ್ರೀಮ್ಲಿ ಸಾರಿ ಸರ್. ಸಾರಿ ಕೇಳಿದ್ರೆ ಸರಿ ಆಗೋದಿಲ್ಲ. ಇದು ಖಾಲಿ ಬೇಕಾದ್ರು ಬಂದು ಬೀಳ್ತೀನಂತೆ. ಇಲ್ಲಿಗೆ ಸ್ಟಾಪ್ ಮಾಡಕ್ ಹೇಳ್ರಿ ಸರ್. ಕೊಡ್ತೀನಿ, ಕೊಡ್ರಿ ಸರ್. ನೀನ್ ಜಾಸ್ತಿ ಮಾತಾಡ್ಬೇಡ ಕಣಮ್ಮ, ಅದೇನ್ ಮಾತಾಡ್ತೇನೆ ಕೇಳಿಸ್ಕೊ. ಹಲೋ ಅಕ್ಕ ಹೇಳ್ರಿ. ಅದೇ ಈಗ ಫುಲ್ಲು ಪೇಮೆಂಟ್ ಹಾಕಿದಾರಲ್ಲ ಇದ್ರಲ್ಲಿ, ಫೋನ್ ಪೇ ಎಲ್ಲ ಹಾಕಿದಾರಲ್ಲ ದುಡ್ಡೆಲ್ಲ, ನಿಮ್ನ ಯಾರು ಕೆಲ್ಸಕ್ಕೆ ಸೇರ್ಸ್ಕೊಂಡಿದ್ದು ಫಸ್ಟ್? ಅವರೇ ಹೇಳಿದ ಅಕ್ಕ. ಅವರೇ ನಾನು ಮಾತಾಡಿ ಅವ್ರ ಹತ್ರ. ಅಲ್ಲ, ಯಾರು ಹೇಳಿದ್ದು ಅಲ್ಲ, ನಾನು ನಮ್ಮ ಅಪ್ಪಾಜಿ ಅಲ್ಲ ಅವ್ರಿಗೆ ಪರಿಚಯ. ನೀವು ನೆನ್ನೆ ಕೇಳಿದ್ರಲ್ಲ, ನೀವು ನೆನ್ನೆ, ನಾನು ಒಂದು ವಿಷಯ ಹೇಳ್ತೀನಿ. ನೀವು ನೆನ್ನೆ ಕೇಳಿದವಾಗ ನಾನು ಒಂದ್ ಸ್ವಲ್ಪ ರ್ಯಾಶ್ ಆಗಿ ಮಾತಾಡಿದೆ. ಯಾಕೆ ಮಾತಾಡಿದೆ ಅಂದ್ರೆ, ನಾನು ನಮ್ಮ ಅಮ್ಮನ ಆಸ್ಪತ್ರೆ ಕರ್ಕೊಂಡು ಹೋಗ್ತಾ ಇದ್ದೆ. ಕೇಳ್ರಿ. ನಾನು ನಮ್ಮ ಅಮ್ಮನ ಆಸ್ಪತ್ರೆ ಕರ್ಕೊಂಡು, ಅವ್ರಿಗೆ ಸೀರಿಯಸ್ ಬಾಯಲ್ಲೆಲ್ಲ ಇನ್ಫೆಕ್ಷನ್ ಆದಂಗಾಗಿ ಅವ್ರಿಗೆ ನಾನು ಊಟ ಹೋಗ್ದೇನೆ 2 ತಿಂಗಳಾಯ್ತು. ನೀವು ಕತೆ ಹೇಳ್ತೀನಿ ಅಂತ ಅನ್ಕೋಬಿಡ್ರಿ, ವಿತ್ ಪ್ರೂಫ್ ಎಲ್ಲ ಹಾಕ್ತೀನಿ ನಾನು. ಆ ತರ ಇದ್ದವಾಗ ನಾನು ಹಿಂಗ ಹಾಸ್ಪಿಟ್ಲಿಗೆ ಹೋಗದೆ ಈ ಕಡೆ ಇಲ್ಲಿ ಇದ್ದಾಗ ನಿಮ್ಗೆ ಫೋನ್ ಬಂತು. ನಾನು ಯಾವ್ದೋ ತಲೆ ಬಿಸಿ ಇಲ್ಲಿದೆ, ನೀವು ಯಾರು ಸೇರಿಸಿದ್ದು ಏನು ಅಂತ ನೀವು ಜೋರಾಗಿ ಮಾತಾಡ್ರಿ, ನಾನು ರ್ಯಾಶ್ ಆಗಿ ಮಾತಾಡಿ. ಅದಕ್ಕೆ ನಾನು ಸಾರಿ ಕೇಳ್ತೀನಿ. ಈಗ ಕೇಳ್ರಿ, ನನಗೆ ಸೇರಿಸಿದ್ದು ಅಲ್ಲಿಂದಾನೇ ಬರ್ತೀನಿ ಸ್ಟೋರಿ. ನಾನು ಸಾಗರದಲ್ಲಿ ಮೀನುಗಾರಿಕೆ ಇಲಾಖೆ ವರ್ಕ್ ಮಾಡ್ತಾ ಇದ್ದೆ, ಸರಿನಾ? ನಾನು ಡಿ ಆಫೀಸಿಗೆ ಶಿವಮೊಗ್ಗ ಹೋಗಬೇಕಾದ್ರೆ ಅವರು ಡಿ ಆಫೀಸಿಗೆ ಬರೋರಲ್ಲ, ಅವ್ರು ತೀರ್ಥಹಳ್ಳಿಯಲ್ಲಿ ಎಲ್ಲೋ ಇದ್ರು. ಈ ಪುಷ್ಪನಿಂದ ಪರಿಚಯ ಆಗಿಲ್ವಾ? ಪುಷ್ಪನ್ ತಮ್ಮ ಆದ್ರೆ ಅವ್ರ ಪುಷ್ಪ ಅಂತ ಹೆಸರನ್ನ ಕೃತಿಕಾ ಅಂತ ಕರಿತೀವಿ ನಾವು. ಪುಷ್ಪ ಇಂದ ಪರಿಚಯ ಇಲ್ಲ. ಒಂದ್ ನಿಮಿಷ ಕೇಳ್ರಿ ಅಕ್ಕ, ಒಂದ್ ನಿಮಿಷ ಕೇಳ್ರಿ. ನೀವ್ ಯಾವ್ದಾರು ಆಗಿರ್ಲಿ, ನೀವ್ ಪುಷ್ಪನ್ ತಮ್ಮ, ಅದ್ರಿಂದ ಕಂಪ್ಲೇಂಟ್ ಕೊಟ್ಟಿದೀನಿ. ನನ್ಗೆ ಫೋನ್ ಪೇ ಏನೇನಾಗೈತೆ ಎಲ್ಲ ಕೊಟ್ಟು. ಫೋನ್ ಪೇ ಏನೇನಾಗೈತೆ ಅದು ದುಡ್ಡು ಈಗ ಅದು ಸುಮ್ನೆ ದುಡ್ಡು ಹಾಕಿರೋದಲ್ಲ. ಅದು ನನಗೆ ಅವರು ಕಾಲ್ ಲಿಸ್ಟ್ ತಕೊಂಡಿದೀನಿ ಇಲ್ಲಿ. ನನ್ಗೆ ಫೋನ್ ಪೇ ಏನೇನಾಗೈತೆ ನನಗ್ ಗೊತ್ತಿಲ್ಲ ಅವೆಲ್ಲ. ನಿಮ್ ವ್ಯವಹಾರ ನನಗ್ ಗೊತ್ತಿಲ್ಲ. ನಂದು ದುಡ್ಡೆಲ್ಲ ವಾಪಸ್ ಅಂದ್ರೆ ಈಗ ಅದೇ ನಾವು ಊರ್ಲಾಕಬೇಕಷ್ಟೇ, ಎಂತ ಮಾಡಕ್ಕೂ ಬರೋದಿಲ್ಲ. ನೀವು ಕೇಳೋಷ್ಟು ದುಡ್ಡು ಅಂದ್ರೆ ಈಗ ನೋಡ್ರಿ, ನೀವು ಹಾಸನ ಡಿ ನಂಜುಂಡಪ್ಪ ಇದಾರಲ್ಲ, ಅವರಿಂದನೂ ಕೇಳ್ರಿ. ನನಗೊಂದು ಸ್ಯಾಂಕ್ಷನ್ ಕೊಡ್ಸಕ್ಕಾಗಿಲ್ಲ ನಿಮ್ಮ ನಿಮ್ ಸ್ಯಾಂಕ್ಷನ್ ಕಟ್ಕೊಂಡು ಇವ್ರಿಗೆ ಏನಾಗ್ಬೇಕು? ನೀನ್ ಯಾರು ಮಾಡಕ್ಕೆ? ಅಲ್ಲ ನೀನ್ ಯಾರು? ಅವರಿಗೆ ಒಂದ್ ಒಳ್ಳೆ ಹ್ಯಾಂಡ್ ಬೇಕಾಗಿತ್ತು. ಅಲ್ಲ ಅವ್ಳು ಯಾರು, ನೀನ್ ಯಾರು? ನೀನ್ ಆ ಊರಿಂದ ಈ ಊರಿಗೆ ಬರ್ಬೇಕಾದ್ರೆ ನೀನ್ ಯಾರು? ನೀನೇ ನನ್ ತಮ್ಮನ? ನೀನೇನು ನೆಂಟನ? ನೀನೇನು ಯಾರು? ನೀನ್ ಯಾಕೆ ಬರ್ಬೇಕು ನಮ್ಮನೆಗೆ ಎಂಟ್ರಿಫೈ ಆಗಕ್ಕೆ? ನೀನ್ ಯಾವನು? ನಿನ್ಗ ಅಧಿಕಾರ ಏನೈತೆ? ನಿನ್ ಕರ್ಕೊಂಡು ನನಗೇನು? ಅವರೇ ಕರ್ಕೊಂಡ್ ಅವ್ರು ಇವ್ರು ಬಿಟ್ಬಿಡಪ್ಪ. ನಾಳೆ ದಿವಸ ನಾನ್ ಕರಿತೀನಿ, ನಿಂಗೆ ಒಳ್ಳೆ ಕೆಲಸ ಕೊಡಿಸ್ತೀನಿ. 15,000 ಅರಸೀಕೆರೆಗೆ ಬಾ. ಇಲ್ಲ ಸರ್, ಬೇಡ. ಯಾಕೆಂದ್ರೆ ನನ್ನ ಅಮ್ಮ ಬಂದಿದೆಯಲ್ಲ, ನಾನೀಗ 15 ಕೊಡಿಸ್ತೀನಿ. ಅಲ್ಲ, ಅವಾಗ ನಮ್ ತಂದೆಯವರು ಇದ್ರು, ಎಲ್ಲ ಇದ್ರು. ಆಯ್ತು, ಇವಾಗ ನಾನು ನಿಮ್ಮ ಅಣ್ಣ ಅನ್ಕ, ನಾನು ಒಳ್ಳೆಯವನು, ನಾನು ತುಂಬಾ ಒಳ್ಳೆಯವನು. 15,000 ಕೊಡಿಸ್ತೀನಿ, ಒಳ್ಳೆ ಕೆಲಸ ಕೊಡಿಸ್ತೀನಿ. ಹಾ, ಇಲ್ಲ ಸರ್, ಈಗ ನಂದೇ ನಾ ಟ್ರಾವೆಲ್ ಮಾಡ್ಕೊಂಡಿದ್ದೀನಿ, ಗಾಡಿ ಡ್ರೈವಿಂಗ್ ಮಾಡ್ತಾ ಇರ್ತೀನಿ. ಅದು ಬೇರೆ ಕೊಡು, ಇನ್ನೂ 1,000 ಜಾಸ್ತಿ ಕೊಡಿಸ್ತೀನಿ, 16,000 ಕೊಡಿಸ್ತೀನಿ. ಆಯ್ತಾ? ಇಲ್ಲ ಸರ್, ಬೇಡ, ಈಗ ಸಾಕು. ಈಗ ಇದೇನಕ್ಕೆ ಸುಮ್ಮನೆ ಅವ್ರಿಗೆ ಕೊಡ್ರಿ, ನಾನು ಹೇಳ್ತೀನಿ. ಅವ್ರು ಸುಮ್ಮನೆ ಮನ್ಸಲ್ಲಿ ಏನೇನೋ ಅನ್ಕೊಂಡು ಇದು ಮಾಡ್ತಾರೆ. ನಾವು ಅವ್ರಿಗೆ ಒಂದ್ಸಲ ಮೇಡಮ್ ಕೊಡ್ರಿ ಇಲ್ಲಿ. ನೋಡಮ್ಮ, ಸರ್ವೇ ಸಾಮಾನ್ಯ ಲೇಡೀಸ್ ಜೊತೆ ಮಾತಾಡಿದ್ರೆ ನೀನ್ ಕೇಳ್ತೀಯ ಇಲ್ವೋ ನಿಮ್ಮ ಅಕ್ಕಾರನ್ನ? ಎಲ್ಲಾರ ಮಲ್ಲೂ ಕೇಳ್ತಾರೆ, ಅದು ಸರ್ವೇ ಸಾಮಾನ್ಯ. ಹಿಂದೆ ಒಂದ್ಸಲ ಬಂದು ಗಲಾಟೆ ಆಗಿತ್ತೆ, ಅವರು ನಿಮ್ಮ ಅಕ್ಕಂಗೂ ಅವ್ರಿಗೂ, ನಿಮ್ ತಾಯಿ ಎದುರಿಗೇನೆ ವಿಡಿಯೋ ಎಲ್ಲ ಮಾಡ್ಕೊಂಡ್ ಬಂದಿದ್ದಾರೆ. ಅಷ್ಟೆಲ್ಲ ಆದ್ಮೇಲೂ ಮತ್ ಮುಂದುವರ್ಸೋದು ಒಳ್ಳೇದಲ್ಲ.
ಮುಂದುವರ್ಸಲ್ಲ ಸರ್. ನಾನು ಮುಂದುವರ್ಸ್ಕೊಂಡ್ ಬಂದಿದಾರಲ್ಲ, ನಿಂದಲ್ಲ ಹೇಳ್ತಾ ಇರೋದು. ಹಾ. ಇದು ನಿನ್ನೊಬ್ಬನ ವಿಚಾರದ್ದೋ ಇನ್ನೊಬ್ಬನ ವಿಚಾರದ್ದೋ ಅಲ್ಲ. ಅವ್ರಿಗೆ ಹೆಣ್ಣು ಮಕ್ಳಿಗೆ ಅನುಮಾನ ಅನ್ನೋದು ಬಂದ್ರೆ ಇದು ಮಾಡಕ್ಕಾಗಲ್ಲ ಅಂತ. ಅದನ್ನ ಅವರು ಅಣ್ಣ ತಂಗಿ ತರ ಇದ್ರೋ ಇನ್ನೊಂದ್ ತರ ಇದ್ರೋ ಅದು ಬೇಡ, XYZ ಕೆಟ್ಟಾಗಿದ್ರು ಅಂತಾನೆ ಹೇಳಲ್ಲ ನಿಮ್ಮ ಅಕ್ಕನ ಜೊತೆ. ನಾನ್ ಹೇಳೋದೇನು ಬೇಡ ಅಂತದ್ ಯಾಕ್ಬೇಕು? ಅವ್ರೆ ನೆಂಟ್ರ ನಿಮಗೆ ಮಂಜಣ್ಣರು? ಇಲ್ಲ, ನೆಂಟ್ರಲ್ಲ. ಮತ್ತೆ ಏನ್ ನಿಮ್ ಚಿಕ್ಕಪ್ಪನ ನಿಮ್ ದೊಡ್ಡಪ್ಪನ? ಯಾರು ಅಲ್ಲ ಸರ್, ಹೇಳ್ತೀನಿ ಕೇಳ್ರಿ. ನಾನು ಕೆಲ್ಸ ಇದು ಸಾಗರದಲ್ಲಿ ಕೆಲಸ ಚೆನ್ನಾಗಿ ಮಾಡ್ತಿದ್ದೆ, ಕೆಲಸ ಕಲ್ತಿದ್ದೆ. ಆಯ್ತು, ನೋಡೋ ಮಾತು ಜಾಸ್ತಿ ಬೇಡ ಅಪ್ಪಿ. ನೀನು ಈಗ ಬುದ್ಧಿವಂತ ಆಗ್ತೀಯೋ ಇಲ್ವೋ ಅದನ್ನೇ ಹೇಳಷ್ಟೇ. ಸರ್ ನಾನು ಬುದ್ಧಿವಂತ ಆಗಿರೋದಕ್ಕೆ ಸರ್ ತಂದೆನ ಕಳ್ಕೊಂಡು ಜೀವನ ಮಾಡ್ತಾ ಇದೀನಿ. ಆ ತರ ಬುದ್ಧಿವಂತಿಕೆ ಹೇಳ್ಬೇಡ ನೀನು. ಮತ್ತೆ ನಿಮ್ ಫ್ಯಾಮಿಲಿಯಿಂದ ಫೋನ್ ಕಾಲ್ಸ್ ನಿಮ್ದು ಇವ್ರದ್ದು ಬರುತ್ತೋ? ಬರಲ್ಲ ಸರ್. ನಾನು ಹೋಗ್ತೀನಿ ಸರ್, ಇವತ್ತೇ ಹೋಗ್ತೀನಿ. ನೀವು ದಯವಿಟ್ಟು ಇದನ್ನ ಇಲ್ಲಿಗೆ ಬಿಟ್ಬಿಡ್ರಿ ಸರ್. ನಾನು ತಿಪ್ಪೇಸ್ವಾಮಿ ನನಗೂ ಹೇಳ್ಬಿಡು. ಹೆಂಗುಸ್ರು ವಿಚಾರ ಅಂದ್ರೆ ಟಿವಿ ಅವರಲ್ಲ, ನಿಮ್ ನೆಂಟ್ರಿಷ್ಟೇ ಒಂದೊಂದು ಆಳಿಗೆ ಒಂದೊಂದು ಚಪ್ಪಲಿ ಹೊಡ್ಬಿಡ್ತಾರೆ. ಬೇರೆಯವ್ರ ಮನೆ ಹೆಂಗಸರು ಫ್ಯಾಮಿಲಿ ಹಾಳಾಗ್ತೈತಿ ಅಂದ್ರೆ. ಯಾಕೆಂದ್ರೆ ಸುಮ್ನೆ ದೂರ್ತಾ ಇಲ್ಲ. ವಿತ್ ನಿಮ್ಮ ಅಕ್ಕಂಗ್ ಬಟ್ಟೆ ಕೊಡ್ಸಕ್ ಇವ್ರು ಯಾರು ಸರ್? ನಾನು ಆರ್ಡರ್ ಮಾಡಿದ್ದು ಸರ್. ಅದು ನೀನೇ ಇವ್ರ ಮೊಬೈಲ್ ಇಂದ ನೀನ್ ಯಾಕೆ ಆರ್ಡರ್ ಮಾಡ್ತೀವಿ? ಇವ್ರ ಮೊಬೈಲ್ ಸರ್ ಆಫರ್ ಇತ್ತು, ನಾನೇ 1000 ರೂಪಾಯಿ ಕೊಟ್ಟಿನಿ, ಅದು ಚೇಂಜ್ ವಾಪಸ್ ಕೊಡ್ಲಿಲ್ಲ ಸರ್. ನಿಮ್ ಮೊಬೈಲ್ ಅಲ್ಲಿ ಆರ್ಡರ್ ಮಾಡಿ ಕೊಡ್ಬೇಕಾಯ್ತು. ನಾನು ಇಲ್ಲಿಂದ ಅವರು ಮಾತಾಡಂಗೆ ನೋಡು, ಇದು ಎಂತ ಮಾತು ಲೈ, ಇವೆಲ್ಲ ಯಾರು ಒಪ್ಪ ಮಾತಲ್ಲ. ನಿನ್ ಮೊಬೈಲ್ ಅಲ್ಲಿ ಆರ್ಡರ್ ಮಾಡ್ಕೊಡೋ. ನೋಡಿ ಎಂತ ಎಷ್ಟು ಇದೆ, ನೀನು ಹೆಂಗ್ ಮಾತಾಡ್ತಾನೆ ನೀನು. ಅಲ್ಲ ಸರ್, ಕೇಳಿ ಸರ್ ಒಂದ್ಸಲ ಕೇಳಿ ಸರ್. ನನ್ ಮೇಲೆ ತಪ್ಪು ಹಾಕ್ಬೇಡ್ರಿ ಸರ್, ಕೇಳ್ರಿ ಸರ್. ನಿಮ್ಮ ಅಕ್ಕಂಗೆ ನಿನ್ ಮೊಬೈಲ್ ಅಲ್ಲಿ ಇದ್ ಮಾಡ್ಕೊಡು ದಡ್ಡ. ಅಲ್ಲ ಸರ್, ಮಾಡಕ್ಕೆ ಆಫರ್ ಇತ್ತು. ನಾನು ಅದೇ ಡ್ರೆಸ್ ಚೆಕ್ ಮಾಡಿದವಾಗನೇ ಆ ಪಿನ್ ಕೋಡಿಗೆ, ಅರಸೀಕೆರೆ ಪಿನ್ ಕೋಡಿಗೆ ನೋಡಿದವಾಗ ಇರ್ಲಿಲ್ಲ ಆಗಿತ್ತು ನನಗೆ. ನಂದು ಸಾಗರ ಅಡ್ರೆಸ್ ಇತ್ತು. ನಾ ಅವರಿಗೆ ಸರ್ ನಿಮ್ ಫೋನಲ್ಲಿ ನಾನು ಡ್ರೆಸ್ ನೋಡ್ತೇನೆ ಅಂದಾಗ ಇಲ್ಲ ಕಣಪ್ಪ, ನನ್ನ ಫೋನ್ ಕೊಡೋದಿಲ್ಲ ಅವರು ಅಂದ್ರು. ನಾನು ರಿಕ್ವೆಸ್ಟ್ ಮಾಡ್ಕೊಂಡೆ, ಸರ್ 1 ನಿಮಿಷ ಕೊಡ್ರಿ ಸರ್, ಇದೊಂದು ನಾನು ನಿಮಗೆ ಪೇ ಮಾಡ್ತೀನಿ ಅಂತ ಹೇಳ್ಕೊಂಡು 1000 ಚಿಲ್ಡ್ರೇನ ಅದು ಡ್ರೆಸ್ ಅವ್ರಿಗೆ ಫೋನ್ ಪೇ ಮಾಡಿ ಅದು ಕ್ಯಾಶ್ ಕೊಟ್ಟಿದ್ದೀನಿ ನಾನು. ಚೇಂಜ್ ವಾಪಸ್ ಕೊಡ್ಲಿಲ್ಲ ಅವ್ರು. ಆದ್ಮೇಲೆ ಕೊಡ್ತೀನಿರಪ್ಪ ಅಂತ ಹೇಳಿ ಮಾಡ್ತಿದ್ಯಾ. ಆದ್ರೆ ನೋಡೋರ್ಗೆ ಹೆಂಗ ಅನ್ಸುತ್ತೆ? ಹೌದು ಸರ್, ನಾನು ಮೇಡಮಿಗೆ ಕ್ಲಾರಿಫೈ ಕೊಟ್ಟಿದ್ದೀನಿ ಸರ್. ಕೊಟ್ರು ಅವ್ರಿಗೆ ಅದೇನು ಅನುಮಾನ ಇತ್ತು ಗೊತ್ತಿಲ್ಲ ಸರ್ ನನಗೆ. ಅದನ್ನ ಕ್ಲಿಯರ್ ಮಾಡ್ತೀನಿ ಅಂದ್ರೂ ಅವರು ಅದನ್ನೇ ತಲೆಯಲ್ಲಿ ಇಟ್ಕೊಂಡ್ರೆ. ಅದನ್ನ ಬಿಡ್ರಿ ಅಕ್ಕ, ನಾನು ಹೇಳ್ತೀನಿ ಕೇಳ್ರಿ ಅಕ್ಕ. ಸುಮ್ಮನೆ ಅದು ಇಟ್ಕೊಂಡು ನಿಮ್ ಜೀವನ ನೀವು ನೋಡು, ಅವ್ರ ಕುಟುಂಬನೂ ಹಾಳು ಮಾಡಬೇಡಿ, ನಿಮ್ ಕುಟುಂಬನೂ ಚೆನ್ನಾಗಿರ್ಬೇಕು. ಯಾವ್ದೇ ಕಾರಣಕ್ಕೂ ನಿಮ್ಮ ಕುಟುಂಬದಿಂದ ಇನ್ನೊಂದೇ ಒಂದು ಫೋನ್ ಬಂದ್ರು IMN ಕಂಪ್ಲೇಂಟ್ ನ ನಾವು ಅಕ್ಸೆಪ್ಟ್ ಮಾಡ್ತೀವಿ. ಸರಿ. ಈಗ ಬರೀ ಕೊಟ್ಟಿಯಾರೆ ನಾವು ಬುದ್ಧಿ ಹೇಳಿ ಕಳಿಸ್ಬೇಕು ಅಂತ ಮಾಡಿದೀವಿ. ಸರಿ ಸರ್. ಬೇರೆ ತರ ಆದ್ರೆ ನೀವ್ ಯಾರು ಕರ್ಕೊಂಡ್ ಬಂದ್ರು ಅವ್ರಿಗೆ ಹೇಳ್ತೀವಿ ಈ ತರದ ಅಕ್ರಮ ಸಂಬಂಧ ಈ ತರದಿದೆ, ನಿಮ್ಮನೆ ಹೆಣ್ಮಕ್ಳಿಗೆ ಅನ್ಯಾಯ ಆದ್ರೆ ನೀವು ಸುಮ್ನೆ ಇರ್ತೀರಾ ಸ್ವಾಮಿ ಅಂತ ಅವ್ರನ್ನೇ ಕೇಳ್ತೀವಿ. ನಿಮ್ ಜೊತೆ ಯಾರು ಬರ್ತಾರ ಅವ್ರನ್ನೇ. ಗೊತ್ತಾಯ್ತಾ? ಸರಿ ಸರ್. ಓಕೆ ಸರ್. ಇದು ರಿಪೀಟ್ ಆಗಲ್ಲ ಸರ್. ಫೋನ್ ಬಂದ್ ನೀನ್ ರಿಪೀಟ್ ಅಲ್ಲ, ಕದ್ದು ಮುಚ್ಚಿ ಮಾಡಿದ್ರು ಇದು ಲೀಸ್ಟ್ ತೆಗ್ಸೋದ್ ಗೊತ್ತಾಗುತ್ತೆ ನಮಗೆ, ಗೊತ್ತಿದೆ ನಮಗೆ. ಎಂತೆಂತದ್ನ ತೆಗ್ಸೋದ್ ಇದು ತೆಗ್ಸೋದ್ ಏನ್ ದೊಡ್ಡದಲ್ಲ. ಬಟ್ ದೊಡ್ಡದು ಮಾಡಬಾರ್ದು ಅಂತ ಕುಟುಂಬಗಳು ಹಾಳಾಗ್ತವೆ. ಸರಿ ಸರ್. ಗಂಡು ಮೇಲೆ ಬಿಡ್ದಂಗ್ ಕಂಪ್ಲೇಂಟ್ ಕೊಟ್ಟೈತಿ ಅಂದ್ರೆ ನೀನ್ ಯೋಚನೆ ಮಾಡ್ಬೇಕು. ಗೊತ್ತಾಯ್ತಾ? ಸರಿ ಸರ್. ನಿಮ್ ಅಕ್ಕಂಗೂ ಒಂದ್ ಕುಟುಂಬ ಐತೆ, ನಿಮ್ ಬಾವಂಗ್ ಗೊತ್ತಾದ್ರೆ ಅವ್ರ ಕುಟುಂಬನೂ ಹಾಳಾಗುತ್ತೆ. ಹೌದು ಸರ್. ಯೋಚನೆ ಮಾಡು. ನಿಮ್ಮ ಅಕ್ಕ ಏನ್ ಕೆಲಸ ಮಾಡ್ತಾ ಇರೋದು? ಅದು ಮೀನುಗಾರಿಕೆನಾ? ಇಲ್ಲ, ಇವಾಗ ಮನೇಲೆ. ಯಾಕೆ ಈಗ ಡೆಲಿವರಿ? ಆಯ್ತು ಬಿಡಮ್ಮ. ನಿಮ್ ಭಾವ ಏನ್ ಕೆಲಸ? ಅವರು ಡ್ರೈವಿಂಗ್. ಯಾವ ಊರಲ್ಲಿ ಅವ್ರ ಭಾವ? ಯಾವ ಊರಿಗೆ ಮದುವೆ ಮಾಡ್ಕೊಟ್ಟಿದ್ದೀರಾ? ಅವರು ಚಿಕ್ಕಮಂಗ್ಳೂರ್ ಹತ್ರ. ಚಿಕ್ಕಮಂಗ್ಳೂರ್ ಹತ್ರ. ಆಯ್ತು. ಅವ್ರ ಕುಟುಂಬನು ಚೆನ್ನಾಗಿರ್ಬೇಕು ಅಂದ್ರೆ ನೀನು ಒಳ್ಳೆ ನಿರ್ಧಾರ ಮಾಡ್ಬೇಕು, ಒಳ್ಳೆ ಬುದ್ಧಿ ಹೇಳ್ಬೇಕು ಎರಡು ಕುಟುಂಬಕ್ಕೂ ಮಧ್ಯದಲ್ಲಿ ನಿಂತ್ಕೊಂಡು. ಇಲ್ಲ ಅಂದ್ರೆ ಚೂರ್ ಎದ್ದಾಗ ಹೋಗ್ಬಿಡ್ತವೆ. ನಿಮ್ ಭಾವನ ಮನ್ಸಲ್ಲೂ ಅನುಮಾನ ಅನ್ನೋದ್ ಬಂದ್ರೆ ಪೊಲೀಸ್ ಸ್ಟೇಷನ್ಗೆ ಬಂದಾಗ ನಿಮ್ ಭಾವನ್ ಇದ್ರಿಗೆ ಇವೆಲ್ಲ ಏನೇನಾರವ ಕೆಟ್ಟಾಗೆಲ್ಲ ಸುಮ್ನೆ ಅದು ನಡೆದಿತ್ತೋ ನಡೆದಿಲ್ವ ಮಾತಾಡ್ದಾಗ ಅವನ ಮನ್ಸು ಹೊಡೆದೋಗುತ್ತೆ, ಅವನು ಬಾಳಲ್ಲ. ಗೊತ್ತಾಯ್ತಾ? ಯಾರು ಮಲ್ಗಲ್ಲ ಮಗ್ಲಲ್ಲಿ. ಆಗಿತ್ತಾ ಇಲ್ವಾ ದಡ್ಡ ಮಾತಾಡ್ದಾಗ ಈ ತರ ಎಲ್ಲ ಊಹೆ ಕೊಟ್ಟು ಮಾತಾಡ್ದಾಗ ಏನ್ ಮಾಡ್ತೀಯಾ? ಹೌದು ಸರ್. ಈಗ ನಮ್ಗೆ ಏನ್ ಗೊತ್ತಾ ಏನ್ ನಡೆದಿತ್ತೆ ಅಂತ? ಅವ್ರು ಹೇಳ್ತಾ ಇದಾರೆ. ಈಗ ಜನ ಏನ್ ಗೊತ್ತಾ, ಕಂಡಿದ್ಕಿಂತ ಕೇಳಿದ್ದಕ್ಕೆ ಬೆಲೆ ಜಾಸ್ತಿ ಆಗಿರೋದು. ಹೌದು ಸರ್.
ಸರಿ ಸರ್ ಆಯ್ತು, ರಿಪೀಟ್ ಆಗಕ್ಕೆ ನಾನು ಬಿಡೋದಿಲ್ಲ ಸರ್, ನಾನು ಇರ್ತೀನಿ ಸರ್ ಯಾವುದು. ಆಯ್ತು.